KFCಗೆ ಹೋಗ್ತಾ ಇದ್ದೀನಿ. KFC ಎಂಟ್ರೆನ್ಸ್ ಇದು, ಡೈಲಿ ಕ್ರಾಸ್ ಹತ್ರ ಇರೋವಂಥದ್ದು KFC. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ವುಮೆನ್ಸ್ ಡೇ ನೆನ್ನೆ ಇತ್ತು, ನೆನ್ನೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಟೈಮ್ ಆಗೋಗಿತ್ತು. ಸೊ 7 ಟೇಕ್ ಅವೇ ಅಲ್ವಾ ಅದು? ಇಲ್ಲ, ಡೈನಿಂಗ್ 7 to 4 ನೆನ್ನೆ ವುಮೆನ್ಸ್ ಡೇ ಇತ್ತು, ನೆನ್ನೆನೇ ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಸೊ ಫ್ರೆಂಡ್ಸ್ನೆಲ್ಲ ಕೇಳಿದ್ವಿ, ಸೊ ಟೈಮ್ ಆಗೋಗಿರೋದ್ರಿಂದ ಆಗಲಿಲ್ಲ. ಸೊ ಇವತ್ತು ಹೆಸರುಘಟ್ಟದಲ್ಲಿ ಇರ್ತಕ್ಕಂಥ ಕೆರೆ ಹತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೊಂದು ಒಂಥರ ಹಳೇ ಮೆಮೊರಿ, ಓಲ್ಡ್ ಮೆಮೊರಿ ಅಂತ ಅಂದ್ಕೋಬೋದು ಆ ಒಂದು ಸ್ಪಾಟ್, ಆ ಒಂದು ಜಾಗ. ಅಲ್ಲಿ ನಾವೆಲ್ಲ ಇವತ್ತು ಒಂದು 2:30, 3 o'clock ಹಂಗೆ ಸೇರ್ತಾ ಇದ್ವಿ. ಸೊ ಅದಕ್ಕಿಂತ ಮುಂಚೆ ನನಗೆ ಸ್ಪ್ರೈಟ್ ಬೇಕಾಗಿತ್ತು. ಸೊ ಮಾರ್ಟ್ಗೆ ಹೋಗಿ ಸ್ಪ್ರೈಟ್ ತೊಗೊಂಡೆ. ಹಾಗೆ ನಾನು KFC ಚಿಕನ್ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ಇಲ್ಲಿ 2 buckets ಆರ್ಡ್ರ್ ಮಾಡಿದ್ದೀನಿ. ಸೊ ಒಂದು ಜಿಂಜರ್ ವೆಜ್ ಆರ್ಡ್ರ್ ಮಾಡಿದ್ದೀನಿ, ಬರ್ಗರ್ನ. ಸೊ ಇಷ್ಟು ತೊಗೊಂಡು ನಾನು ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಫ್ರೆಂಡ್ಸು ಬರ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ, ಹೇಗೆ ಈ ಒಂದು ಸೆಲೆಬ್ರೇಷನ್ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸ್ಟೇ ಟ್ಯೂನ್ ವಿತ್ ಮೀ. ಏನಿದೆ ಅದರಲ್ಲಿ? ಹೌದಾ, ಹಂಗೆ ನಾನು ವಿಜಯ ಕೂಲ್ ಡ್ರಿಂಕ್ಸ್ ಅಲ್ಲಿ ಇದು ಒಂದು ಇದು ಬಿಡ್ಲಿ, ಆಮೇಲೆ ಅನಿಲ್, ಸಿದ್ದು ಮಿಸ್ಸಸ್ಸು, ಮಕ್ಕಳು, ಪಾಪು, ಆಮೇಲೆ ಅನಿಲ್ ಮಗಳು. ಹಾಯ್, ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ನಿನ್ನೆ ಹೀರೋ ನಿಮ್ಮ ಅಮ್ಮನ್ ತೋರಿಸ್ತಾ ಇಲ್ಲ. ಮುಂದಿನ ಪೀಳಿಗೆ ಮಹಿಳೆಯರು ಇವರಿಗೆ ವಿಶೇಷ ಹೇಳ್ಬೇಕು ಫಸ್ಟ್. ಹೌದು, ಮುಂದಿನ ಜನರೇಷನ್ ಅವ್ರಿಗೂ ಕೂಡ ಇವಾಗಲೇ ವಿಶಸ್ನ ಮಾಡೋಣ, ಓಕೆನಾ? ಹ್ಯಾಪಿ ವುಮೆನ್ಸ್ ಡೇ ಎಲ್ಲರೂ ಹೇಳಿ. ವುಮೆನ್ಸ್ ಡೇ. ಸೊ ನೋಡಿ, ನಾವು ಹೆಸರುಘಟ್ಟದಲ್ಲಿ ಇರ್ತಕ್ಕಂಥ ಕೆರೆ ಏರಿ ಮೇಲೆ ಸೊ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೀವಿ. ನಮ್ಮ ಒಂದು ಸ್ಕೂಲಿನ ಗ್ರೂಪ್ನ ಫುಲ್ ಕುಟುಂಬ ಇಲ್ಲಿದೆ. ಸೊ ಫುಲ್ ಫ್ಯಾಮಿಲಿ ಇಲ್ಲಿದೆ. ಎಲ್ಲರೂ ಕೂಡ ಈ ಒಂದು ಸಂತೋಷದ ಕ್ಷಣದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಸೊ ಈ ಒಂದು ಕ್ಷಣನ ನಾವೆಲ್ಲರೂ ಸೇರಿ ಎಂಜಾಯ್ ಮಾಡೋಣ, ಬನ್ನಿ. ಓಕೆ, ಇಷ್ಟೇ ಅಲ್ಲ, ಓಕೆನಾ? ಈ ಗ್ರೂಪಲ್ಲಿ ಪ್ರತಿಯೊಂದು ಸಾರಿನೂ ತಿಂಗಳಿಗೆ 2 ಸರಿ ಅದು ಟ್ರಿಪ್ ಪ್ಲಾನ್ ಮಾಡ್ತೀವಿ, ಓಕೆನಾ? ನಿಮ್ಗೆ ಯಾವ ಎಲ್ಲೆಲ್ಲ ಕಡೆ ಹೋಗ್ಬೇಕು ಅಂತ ಅನ್ಸುತ್ತಾ ಲಿಸ್ಟ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಹೋಗೋಣ, ಸರಿನಾ? 1 ಡೇ ಆಗ್ಲಿ 2 ಡೇ ಆಗ್ಲಿ ಪ್ಲಾನ್ ಮಾಡಿರ್ತೀನಿ. 1 ಡೇ ಸಾಕಾ? ಹಾ, ಏನನಿ? ಓಕೆನಾ? ಅಷ್ಟೇ, ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಯಾರಿದಾರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ವಿಡಿಯೋ ಮಾಡೋ, ವಿಡಿಯೋ ಮಾಡ್ರ, ಬನ್ನಿ ಕವಿತಾ. ಇರ್ಲಿ. ಹ್ಯಾಪಿ ವುಮೆನ್ಸ್ ಡೇ. ಪಾಪ ಇಲ್ಲಿ ಇಷ್ಟೇನಾ ಬರೀ ಹ್ಯಾಪಿ ವುಮೆನ್ಸ್ ಡೇ ಅಂತ ಕಟ್ ಮಾಡಿ? ಬನ್ನಿ ಕಟ್ ಮಾಡಿ. ವಿಜಯ ಮಾಡ್ಬಮ್ಮ, ಬನ್ನಿ ಎಲ್ಲ ಉಲ್ಟಾ ಇಟ್ಕೊಂಡಿದ್ಯಾ? ಎಲ್ಲರೂ ಮಾಡಿ. ಹ್ಯಾಪಿ ವುಮೆನ್ಸ್ ಡೇ. ನಿಮ್ಮ ಮಮ್ಮಿಗಳು ತಿನ್ಸಿ ನೀವೇ ತರ ಅಷ್ಟೇ. ಅವ್ರು ಕಾಯ್ತಿದ್ದಾರೆ, ಅವರೇ ಫಸ್ಟ್ ತಿನ್ಕೊಳಕ್ಕೆ. ವುಮೆನ್ಸ್ ಡೇ. ತಿನ್ಸಪ್ಪ. ಯಾಕೆ ಕೈಯಲ್ಲಿ ಕೊಡ್ಬಾರ್ದು, ತಿನ್ಸ್ಕೊಂಡೋಗಿ ಎಲ್ಲರಿಗೂ. ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ಬಿಟ್ಟು ಮಮ್ಮಿ ತಿನ್ಸ್ರಿ. ತಗೊಳ್ಳಿ ಬೇಗ. ಮಮ್ಮಿ ತಿನ್ಸಾ? ಮಮ್ಮಿ ತಿನ್ಸಪ್ಪ, ನೀನ್ ತಿನ್ಬೇಡ. ಅದೆಲ್ಲ ಅಭ್ಯಾಸ ಇಲ್ಲ, ನಾವು ತಿಂದ್ರೆ ಸಾಕು. ಹ್ಯಾಪಿ ವುಮೆನ್ಸ್ ಡೇ. ಏನೇ ಇದು?
ಏ ತಗೊಳ್ಳಿ ಎಲ್ಲ ಅನಿ ಪ್ಲೇಟ್ ಇಟ್ಬಿಡು ಅನಿ ಸರ್ವ್ ಮಾಡ್ಕೊಂಡ್ಲಿಲ್ಲ ತಿನ್ಸು ಮಂಜುಳಿಗೆ ಎಲ್ಲಿ ಅದಕ್ಕೆ ಮೇಡಮ್ ಅಂತ ನೋಡಮ್ಮ ಮೇಡಮ್ ತಿನ್ಸು ಮಂಜು ತಿನ್ಸು ಮಂಜು ತಿನ್ಸು ಆಯ್ತು ಹುಡುಕ್ತಾ ಇದೆಯಾ ಯಾಕೆ ಯಾಕೆ ಅನಿಲ್ ಏನಿದ್ದಾರಲ್ಲ ಏನಕ್ಕೆ 2-3 ಗ್ರಾಮ್ ಕಟ್ ಮಾಡಿ ತಿನ್ನ ಕೊಟ್ಟಿರ್ತಾರಲ್ಲ ಅದಕ್ಕೆ ಬೈಲಿ ಅಂತನಾ ಆಯ್ತಪ್ಪ ಸೊ ಏನಾದ್ರು ಹೇಳ್ತೀರಾ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಏನಾದ್ರು ಮಾತಾಡ್ತೀರಾ ಏನಾದ್ರು ಖುಷಿ ಕೊಡುವಂತ ವಿಷಯ ಅಮ್ಮನ ಬಗ್ಗೆ ಎಷ್ಟು ಜನ ಇದ್ದೀರಾ ಎಲ್ಲರೂ ಏಯಿಂದ ಜಡವರೆಗೂ ಹೇಳ್ಬೇಡಿ ಅನಿಲ್ ಮಂಜು ಬಗ್ಗೆ ಏನಾದ್ರು ಹೇಳು ಯಾರ ಬಗ್ಗೆ ಹೇಳ್ಬೇಕು ನಾನು ಕವಿತೆ ಕೇಳ್ತೀನಿ ಸೊ ಯಾಕಂದ್ರೆ ಅಷ್ಟುದ್ದ ಮಕ್ಳಿದ್ರು ಹಂಗ ಅನ್ಸ್ತಾ ಇಲ್ಲ ಹೌದು ಅಮ್ಮ ಅಂತ ಅನಿಸ್ತಾ ಇಲ್ಲ ಆಮೇಲೆ ಸೈಲೆಂಟ್ ತುಂಬಾನೇ ಅದಕ್ಕೆ ಸಿದ್ದುನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷ ಪಾಪ 4 ಮಕ್ಕಳನ್ನ ಸಿದ್ದುನ 10 ಜನ ಮನೆಯಲ್ಲಿ ಅವ್ರನ್ನೆಲ್ಲ ಖುಷಿ ನೋಡ್ಕೊಂಡಿದ್ದಾರೆ ಅಂತ ಗ್ರೇಟ್ ಹೌದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಜೂನ್ ಬಂದ್ರೆ 20 ವರ್ಷ ಅಮ್ಮ ಅಷ್ಟು ಬೇಗ ಮದುವೆ ಮಾಡ್ಕೊಂಡ್ರಾ ನಿಮ್ದು 15 ವರ್ಷ 16 ವರ್ಷ ನಿಮ್ದು ವಿಜಿ ಎಷ್ಟು ವರ್ಷ 18 ಇಯರ್ಸ್ ಅಯ್ಯೋ ಇಲ್ಲೆಲ್ಲ ಸೀನಿಯರ್ಸ್ ಇದಾರಪ್ಪ 20 18 ವರ್ಷ ಅನಿಲ್ ಇನ್ನೇನು ವಿಶೇಷ ಜನ್ಮಕ್ಕೂ ಕಾರಣ ಅವ್ರೆ ಜೀವನಕ್ಕೂ ಕಾರಣ ಅವ್ರೆ ಕಾರಣ ಅವ್ರೆ ಎಲ್ಲಾ ರೂಪದಲ್ಲಿ ಕಷ್ಟ ಕಂತೋಳು ಒಂದು ಹೆಣ್ಣು ಅವ್ರ ಬಗ್ಗೆ ಒಂದು ದಿನ ಇದೆ ಅದನ್ನ ಖುಷಿಯಿಂದ ಸೆಲೆಬ್ರೇಟ್ ಮಾಡಕ್ಕೆ ನಮಗೆ ಒಂದು ಅವಕಾಶ ಸಿಗ್ತದೆ ನಮಗೂ ಅವಕಾಶ ಸಿಕ್ತಾಗ ಡ್ಯಾಡಿ ಡೇನು ಮಾಡ್ತೀವಿ ಜೆಂಟ್ಸ್ ಡೇನು ಮಾಡ್ತೀವಿ ಓಕೆನಾ ಸೊ ಇದೊಂದೇ ಡೇ ಅಲ್ಲ ಎಲ್ಲ ಡೇನು ಸೆಲೆಬ್ರೇಟ್ ಮಾಡೋಣ ಏ ಅನಿಲ್ ನೋಡ್ಬಾ ಇಲ್ಲಿ ಏನ್ ಬೇಕಾ ಮಗ ನೋಡಲ್ಲ ಏನ್ ಬೇಕು ಕೇಳು ರೈಸಾ ಅದಿಲ್ಲ ಚೀಸ್ ಅದು ಚೀಸ್ ರೈಸ್ ಬೇಕು ಅಂದ್ರೆ ನೋಡಿ ಯಾವ್ದಾದ್ರು ಮಕ್ಕಳು ತಿನ್ನಾಗಿದೆ ಏ ಆಮೇಲೆ ಪಿಜ್ಜಾ ತಿನ್ಬೇಕು ಅನ್ಸೋಗೆ ಕೇಳಿ ಪಿಜ್ಜಾ ಪಾರ್ಟಿ ಕೂಡ ಮಾಡೋಣ ಓಕೆನಾ ಪಿಜ್ಜಾ ಪಾರ್ಟಿನೂ ಇರುತ್ತೆ ಕುಂಕುಮ ಕುಂಕೊಂತೀನಿ ಆರಾಮ ಕುಂಕುಮ ಚೀಸು ಅಲ್ಲ ಇಂಗ್ಲಿಷ್ ನೋಡ್ಬಿಟ್ಟು ಎಲ್ಲ ಹಿಂಗೆ ಇರುತ್ತೆ ನಮ್ಮ ನಾಟಿ ಕೋಳಿ ಇದೆ ರಾಮಿಂದನಾ ಸಾಕು 3 ಟೈಮ್ ಊಟ ಆಗೋಯ್ತು ಬರ್ಬೇಕು ನಾವೆಲ್ಲ ಝೂಮ್ ಮಾಡಕ್ ಬರಲ್ಲ ಬಾಯ್
ಹಂಗೆ 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 ಒಬ್ಬೊಬ್ಬರೇ ಹಾಡು ಹಾಡಾಕ್ರಿ ಹಾಡ ಸುಮ್ಮನೆ ವಿಜಿ ಹೋಗ್ ವಿಜಿ ಹೋಗು ಹೋಗು ಯಾವ ಬರುತ್ತೆ ಸುಮ್ಮನೆ ಹೋಗು ನೀವು ಹೋಗನೆ ನಾನು ಸ್ಟೆಪ್ಸೇ ಬರಲ್ಲ ಕುಡಿದ್ರೆ ಮಾತ್ರ ಬರೋದು ನನಗೆ ಯಾವ್ದೋ ಒಂದು ಮಾಡು ಸ್ಟೆಪ್ಪು ಮಾಡು ಹಾಂ ನನಗೆ ಬರೋದು ಅವಳು ಆಡ್ತಾಳೆ ಹೋಗು ಮನುಷ್ಯ ಹಾಗೆ ಹಾಡಾಗು ಹೋಗಿ ಬೇಕಾ ಒಬ್ಬೊಬ್ರು ಎಲ್ಲ ಹಾಡಕ್ಕೆ ಕಂಪ್ಲೀಟ್ ಮಾಡೋಣ ಎಲ್ಲರೂ ಹೋಗಿ ಒಂದು ಸ್ವಲ್ಪ ಜೊತೆ ಜೊತೆಲೇ ಹಂಗೆ ಸೇರ್ತಾರೆ ಹಂಗೆ ಏನು ಬರ್ತಾ ಆಡ್ತಾರೆ ಹೋಗಿ ಎಲ್ಲ ಫೈನಲ್ ಮಾಡ್ಕೊಳ್ಳೋಣ ಹೋಗಮ್ಮ ಮಂಜು ಮಂಜು ಹಂಗೆ ಹೋಗಿ ಏನು ಬರ್ ಡ್ಯಾನ್ಸ್ ಹೋಗಿ ಹೋಗಿ ಎಲ್ಲ ಆಡಾಕ್ತಾರೆ ಆಯ್ತು ಎಲ್ಲರೂ ಬರ್ತಾರೆ ಹೋಗಿ ಹೇಳಿ ರಾಮಚಂದ್ರ ರಾಮ ಇದು ಇಟ್ಲ 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 ನಿಂಬೆ ಆಡಕ್ಕೆ ಲಾಸ್ಟ್ ಇದೆ ಹಂಗೆ ಮಾಡಿ ಅದು ಖುಷಿ ವಿಚಾರ ಹೊಸ ವಿಷಯ ಹೊಸ ವಿಚಾರ ಹೊಸ ಖುಷಿ ಕೊಡುವಂತ ಆಡಪ್ಪಾಗಿದ್ದಾರೆ ಇವತ್ತು ನಮ್ಮ ಸಿದ್ಧಾರ್ಥ ಮಕ್ಕಳು ಕೂಡ ಹಾಡಾಗಿದ್ದಾರೆ ಜೈನ್ ಕೂಡ ಹಾಡಾಗಿದ್ದಾರೆ ನಮ್ಮ ಅಶ್ವಿನ ಕೂಡ ಇದ್ದಾರೆ ನಮ್ಮ ಪುಟಾಣಿ ಇಬ್ಬರು ಮಕ್ಕಳು ಅಲ್ಲಿದ್ದಾರೆ ಹೇಳ್ತಾರೆ ನಮ್ಮ ಸಿದ್ಧಾರ್ಥ ಹೆಂಚಿ ಕವಿತಾ ಕೂಡ ಇದ್ದಾರೆ ಅವರ ನಾದಿನಿ ಕೂಡ ಇದ್ದಾರೆ ಮಗು ಕೂಡ ಇದೆ ಸಿದ್ಧಾರ್ಥ ಮಗು ಕೂಡ ಇದೆ ಆತ ನಿಮ್ಮ ಮಕ್ಕಳು ಕೂಡ ಕರ್ಕೊಂಡ್ರೆ ನೋಡಿ ನಮ್ಮ ವುಮೆನ್ಸ್ ಪವರ್ ಮೆಂಟ್ ಹೆಂಗಿದೆ ಎಷ್ಟು ಜನ ಇದ್ದಾರೆ ಗಾಡಿ ತಗೊಂಡು ಬನ್ನಿ ಮರ್ತೋಗ್ಬಿಟ್ಟಿರಾ ನೋಡಿ ನಮ್ಮ ಸ್ಕೂಲ್ ಕಾಲೇಜ್ ಹೋಗ್ತಾ ಇದ್ದೀವಿ ನೋಡಿದ್ದು ಸಾಧ್ಯನೇ ಇಲ್ಲ ಹೌದು ಓಕೆ ಇನ್ನೊಂದ್ಸತಿ ಜೋರಾಗಿ ಹೇಳಿ ಅಪ್ಪ ಮತ್ತೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತನಾ ವುಮೆನ್ಸ್ ಡೇ ಸ್ಪೆಷಲ್ಲು ಎಷ್ಟಿದೆ ಅಂತಂದರೆ ನಾವಿನ್ನೂ ಹೊರಗಡೆ ಹೋಗುವಂಥ ಚಾನ್ಸಸ್ ಮತ್ತೆ ಸಿಗ್ತಾನೆ ಇದೆ ಅನಿ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಮದ್ವೆಗೆ ಹೋಗ್ತಾ ಇದೀವಿ ದೇವನಹಳ್ಳಿ ರಿಲೇಷನ್ ಮದ್ವೆಗೆ ಓಕೆ ರಿಲೇಷನ್ಸ್ ಮದ್ವೆಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಾವು ಇದನ್ನ 4 o'clock ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಹೆಸರುಘಟ್ಟದಲ್ಲಿ ಇನ್ನೂ ಟೈಮ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿರೋದ್ರಿಂದ ಸೊ ನಮಗೆ ಸ್ವಲ್ಪ ಟೈಮ್ ಇಡ್ದಿರೋದ್ರಿಂದ ಇಲ್ಲಿ ಲೇಟ್ ಆಗಿದೆ ಅಷ್ಟೇ ಸೊ ಇಲ್ಲಿಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನನ್ನ ಫ್ರೆಂಡ್ ವಿಜಿ ಹಾಯ್ ಮಾಡಿ ವಿಜಿ ಸೊ ಹನಿ ಹಾಯ್ ನಮ್ಮ ಪುಟಾಣಿಗಳು ಯಾರು ಇದ್ದಾರೆ ಹಿಂದೆ ಹಾಯ್ ಮಾಡಿ ಎಲ್ಲ ಹಾಯ್ ಮಾಡಿ ಹಾಯ್ ಶಶಾಂತ್ ಹಾಯ್ ಜಯಂತ ಓಕೆ ಜಯಂತ್ ಹೆಸರು ಮರ್ತೋಗ್ಬಾರ್ದು ನಾನು ಅಮ್ಮ ನೋಡಿ ನಮ್ಮ ಹೆಣ್ಮಕ್ಳು ಮುಂದೆ ಇದ್ದಾರೆ ನೋಡಿ ಕ್ಯಾಪ್ಚರ್ ಮಾಡಿ ನಮ್ಮ ಮುಂದೆ ಇರೋದು ಯಾರು ಇಲ್ಲಿ ರಾಮ್ ಹಾಗೆ ಸ್ವೀಟಿಯಾ ಏನು ಹೆಸರು ಆಶಿತಾ ರಿಷಿತಾ ಕಂಪ್ಲೀಟ್ ಆಗಿ ಕನ್ಫ್ಯೂಸ್
ನೋಡಿ ನಾವು ಸೀರಿಯಲ್ ಹೆಣ್ಮಕ್ಳು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದೀವಿ, ಅದಕ್ಕೆ ರೀ ನಮ್ಮನ್ನ ಉಮ್ಯಾನ್ಸ್ ಅಂತ ಕರೆಯೋದು. ಏನಂತ ಕರೀತಾರೆ? ಹೌದು. ಸೊ ಹೋಗ್ತಾ ಇದೀವಿ, ಬರೋದು ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ, ಹೋಗೋದು ಬಾಕಿ, ತಿನ್ನೋದು ಬಾಕಿ ಅಷ್ಟೇ. ಅಷ್ಟೇ, ಎಲ್ಲ ಮುಗ್ದಿರುತ್ತೆ. ಮುಗ್ದಿರುತ್ತೆ. ಹೋಗಿ ತಿನ್ಕೊಂಡು ಬರ್ತೀವಿ. ಎಷ್ಟು ಜನ ಮದ್ವೆಗೆ ಊಟಕ್ಕೆ ಅಂತಾನೆ ಹೋಗ್ತೀರಾ? ಕಮೆಂಟ್ಸ್ ಮಾಡಬೇಡಿ, ಕಮೆಂಟ್ಸ್ ಆಫ್ ಮಾಡಿರ್ತೀನಿ. ನಾನು ಲಾಗ್ ನೋಡಿ ಸಾಕು. ಸೊ ನಾನಂತೂ ಊಟಕ್ಕೆ ಹೋಗೋದು ಆಯ್ತಾ. ಫಸ್ಟ್ ಕೇಳ್ತೀನಿ ವೆಜ್ಜಾ ನಾನ್ ವೆಜ್ ಅಂತ. ಮದುವೆ ಊಟ ಅಂದರೆ ಫಸ್ಟ್ ಇರ್ತೀನಿ ಆಯ್ತಾ. ಅನಿ ಏನಾದ್ರು ಹೇಳ್ತೀಯಾ? ಅಲ್ಲೋದ್ಮೇಲೆ ಮಾತಾಡೋಣ. ತುಂಬಾ ಎಂಜಾಯ್ ಮಾಡಿದೀವಿ, ಅದನ್ನ ಹೇಳ್ಬೇಕು. ಬೆಳಗ್ಗೆಯಿಂದ ಟಯರ್ಡ್ ಆಗಿದೆ, ಆದ್ರೂ ಮದ್ವೆಗೆ ಹೋಗ್ತಾ ಇದೀವಿ. ಹೌದು, ಯಾಕಂದ್ರೆ ಆದ್ರೂ ಫ್ರೆಂಡ್ಸ್ ಜೊತೆ ಇದೀವಿ, ಮಿಸ್ ಮಾಡ್ಕೊಬಾರ್ದು ಅಂತ ಅಷ್ಟೇ, ಇನ್ನೇನು ಇಲ್ಲ. ಲೇಟ್ ಆಗಿದ್ ಕಾರಣನು ಅದು ಯಾರಿಗೂ ಅವ್ರಿದ್ದಷ್ಟೊತ್ತು ಇನ್ನೂ ನಾವು ತುಂಬಾ ಖುಷಿಯಾಗಿದ್ವಿ. ಯಾಕಪ್ಪ ಇಷ್ಟು ಬೇಗ ಟೈಮ್ ಆಗ್ತಿದೆ ಅನ್ನಿಸ್ತಿತ್ತು. ಆದ್ರೆ ಇನ್ನೊಂದು ಅವನ್ನೆಲ್ಲ ನಾವು ಮಿಸ್ ಮಾಡ್ಕೊತಾ ಇದೀವಿ, ಯಾಕೆಂದ್ರೆ ಸೊ ಟೈಮ್ ಆಗಿದೆ, ಪ್ಲಸ್ ಲೇಟ್ ನೈಟ್ ಆಗುತ್ತೆ. ಸೊ ಮನೆಯಲ್ಲಿ ಹಸ್ಬೆಂಡ್ಗೆ ಮುದ್ದೆಗಳು ಮಾಡಬೇಕು, ಮತ್ತೆ ಅನಿಲ್ಗೆ ಹೊರಗಿನ ಊಟ ಕೊಡೋ ಹಾಗಿಲ್ಲ. ಸೊ ಆದ್ರಿಂದ ಮಂಜುಳ್ ಅವರು ಬರಕ್ಕಾಗಿಲ್ಲ, ಸಿದ್ದರಾಜ್ ಅವ್ರ ವೈಫ್ ಅವರು ಅವ್ರ ಮನೆಯವರು ಬರಕ್ಕಾಗಿಲ್ಲ. ಸಾರಿ, ಎಲ್ಲಾರು ಮಿಸ್ ಮಾಡ್ಕೊಂತ ಇದ್ದೀವಿ ಆಯ್ತಾ. ಸೊ ನನ್ನ ವಿಡಿಯೋ ನೋಡಿ ಮುದ್ದು ನಮ್ಮ ಮುಖಗಳಿಗೆ ಲೈಕ್ಸ್ ಹೊಡೀರಿ, ಓಕೆನಾ? ಆಯ್ತಾ ಪುಟ್ಟಂದಿರ? ಮಾತಾಡ್ರಿ. ಡಾನ್ 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 ಡಾನ್. ಅಂತೂ ಇಂತೂ ಬಂದು ಛತ್ರಕ್ಕೆ ಸೇರಿದೀವಿ. ಸೂಪರ್ ಆಗಿದೆ. ಅಂತೂ ಇಂತೂ ಛತ್ರಕ್ಕೆ ಸೇರಿದೀವಿ. ಒಳಗಡೆ ಹೋಗಿ ಊಟ ಮಾಡೋದು ಒಂದೇ ಬಾಕಿ. ಬರ್ಬೇಕಾದ್ರೆ ಒಂದು ಏನೇನೋ ಹೇಳ್ಕೊಂಡು ಬಂದಿದ್ದಾಳೆ, ಇಲ್ಲೇ ಇರೋ ಥರ ಏನೇನೋ ಪ್ಲಾನ್ ಮಾಡಿದ್ದಾಳೆ, ಬಟ್ ಅದಂತೂ ಸಾಧ್ಯ ಇಲ್ಲ. ನೋಡಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಆ ಕಾರಿಗೆ ಹೇಳಿದ್ವಿ ನಮಗೋಸ್ಕರ ವೆಯ್ಟ್ ಮಾಡಿ ಅಂತ. ವೆಯ್ಟ್ ಮಾಡ್ತಾರೆ. ಸೊ ಊಟ ಮುಗಿಸ್ಕೊಂಡು ಹೊರಡೋಣ, ಸರಿನಾ? ಬಾಯ್. ಅಮ್ಮ ಇಚ್ಚಿಡು. ಹಾಯ್ ಮೇಡಮ್. ಜಯಂತ್ ಅಂಜು ಹಾಯ್ ಮಾಡೋದು. ಹೋಗಿ ನೋಡಿ ಅನಿತಾ ಹೋಗಿದ್ದಾಳೆ, ಫೋಟೋ ತೆಗೆಸ್ಕೊತಾ ಇದ್ದಾಳೆ. ನಾವು ಇದರಲ್ಲಿಲ್ಲಪ್ಪ. ಸರಿ, ಮುಗಿಸ್ಕೊಂಬಂದ್ರೆ ಊಟಕ್ಕೆ ಹೋಗೋದು ಅಷ್ಟೇ ಬಾಕಿ. ಪ್ಲೀಸ್ ಬೇಗ ಬಂದು ರಿಲೇಷನ್ಸ್ ಇದೆಯಲ್ಲ, ನೋಡು ಅದೇನೋ ಆಗಲ್ಲ ಬಿಡು. ಅವಳು ಎಲ್ಲೆಷ್ಟು ಕೆಳಗಡೆ ಇದ್ದಾಳೆ. ನಾನು ಹಿಂಗೆ ಬಗ್ಬೇಕಷ್ಟೇ, ನಾನು ಹಿಂಗೆ ಬಗ್ಬೇಕು. ಕಾಲಿಂಗ್ ಎತ್ತು ಮತ್ತೆ ಬಾಯಿಲಿ ಬಾಯಿಲಿ ಬಿಟ್ಟು ಅಂಜು ಫೋಟೋ ಬರ್ತಿದೆ ಬಿಡಾರಿ. ಬಾವಿಜಿ ನಾನು ಆಮೇಲೆ ತಕ್ಕೊಂತೀನಿ ಫೋಟೋ. ಇದು ಚೋಟ ಇದೆ. ಸಾಕು. ಏನು ಕರ್ಮ, ಊಟ ಕೂತ್ಕೊಂಡಿದ್ದೀವಿ, ಯಾವಾಗ ಆಗ್ತಾರೋ ಅಂತ ಕಾಯ್ತಾ ಇದ್ದೀವಿ. ಹಾಂ, ಊಟ ವೇಟಿಂಗ್. ಇದೇ ಬನ್ನಿ ಹಾಯ್ ಮಾಡ್ತಾರಣ್ಣ. ಹಾಂ, ಮಾಡ್ತಾ ಇರೋಣ. ಇದೇನು ಮಾಡೋ ಕೆಲಸ ನಮಗೆ, ಹಾಯ್ ಮಾಡೋದೇ ಕೆಲಸ. ಎಂಥ ಕರ್ಮ ನೋಡು, ಯೂಟ್ಯೂಬ್ ಮಾಡಿದ್ರೆ ಇದೊಂದು ಕರ್ಮ. ಏನೇ ತಿಂದ್ವಿ ಏನೇನು ಮಾಡಿದ್ವಿ ಎಲ್ಲ ಆಗಬೇಕು. ಹೋಗಿ ಬಂದು ನಿದ್ದೆ ಮಾಡೋ ಮೂಡಲ್ಲಿದ್ದೀವಿ. ಮದುವೆಗೆ ಹೋಗಿ ಅನ್ನ ಸಾಂಬಾರು ತಿನ್ಕೊಂಡು ಬಂದಿದ್ವಿ. ನಾನು ಮೊದಲೇ ಹೇಳಿದೆ, ಸಿಗಲ್ಲ. ಹೌದು, ಸೂಪರ್ ಆಗಿತ್ತು. ಅಷ್ಟಾದ್ರೂ ಸಿಕ್ತಲ್ಲ ನಮ್ಮ ಭಾಗ್ಯ. 10:30 ಹೋದ್ರೆ ಬೆಳಗ್ಗೆಯಿಂದ KFC ತಗೊಂಬಂದ್ರು ಹೊಟ್ಟೆ ತುಂಬಾ ತಿಂದಿರ್ಲಿಲ್ಲ ಪಾಪ. ನಿಜ ಹೇಳ್ತೀನಿ, ಅನ್ನ ರಸಮ್ಮು ಸಖತ್ತಾಗಿತ್ತು ಮಾತ್ರ. ಬಿಸಿ 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 ತಿಂದಿದ್ದಾಯ್ತು, ಮನೆ ಥರನೇ ಫೀಲ್ ಇತ್ತು. ಇವರು ಮನೇಲಿ ಮಾಡಿದ್ರು ಕೂಡ ನಾವು ಅಷ್ಟೊಂದು ತಿಂತ ರಸಮ್ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು ರಸಮ್ಮು. ತಿನ್ಕೊಂಡು ಬಂದ್ವಿ. ಸೊ ಎಲ್ಲರೂ ಮನೆಗೆ ಹೋಗಿ ಮಲ್ಕೊಳ್ಳೋವಂಥ ಸಮಯ ಇನ್ನೇನು ರೀಚ್ ಆಗ್ತೀವಿ. ಇವ್ರನ್ನೆಲ್ಲರೂ ಅವ್ರ ಊರಿಗೆ ಕಳಿಸಿ ಹೆಸರುಘಟ್ಟಕ್ಕೆ
ನಾವು ಮನೆಗೆ ಹೋಗಿ ಪಾಚ್ಕೊಳ್ಳೋದಷ್ಟೇ. ಓಕೆ, ಹೌದಾ? Once again, ಮಲ್ಕೋತೀಯಾ? ಹೆಂಟನೇ ಅದ್ಭುತ. ಎಂಟನೇ ಅದ್ಭುತ ಅಂತೆ. ನಾನು ನಿದ್ದೆ ಮಾಡೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಜ ನನಗೆ ಯಾಕಂದ್ರೆ 1 o'clock ಕಾಲ್ ಮಾಡ್ತಾಳೆ ಗುರು, 12 o'clock ಕಾಲ್ ಮಾಡ್ತಾಳೆ ಗುರು, ಮಾಡ್ಬಿಟ್ಟು 2 o'clock ವರೆಗೂ ಮಾತಾಡ್ತೀವಿ. ಆ ಟೈಮಲ್ಲಿ ಯಾರು ನಿದ್ದೆ ಮಾಡಕ್ ನಿದ್ದೆ ಮಾಡಕ್ ಆಕ್ಚುಲಿ 1 o'clock ಅಂತಲ್ಲ, ಸುಳ್ಳು ಅದು. ನಾವು ಒಂದು 8 ಗಂಟೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮಾತಾಡೋಕ್ಕೆ. 2 ಗಂಟೆವರೆಗೂ ಮಾತಾಡ್ತೀವಿ. ಲವರ್ಸ್ ವರೆಗೂ ಮಾತಾಡ್ಕೊಂಡು ಬಟ್ ಅನ್ನೆಸೆಸರಿ ಮಾತಾಡಲ್ಲ. ನಮ್ಮ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ ಅಷ್ಟೇ. ನಮ್ಮ ಬಗ್ಗೆ ಮಾತ್ರ ನಾವು ಏನೋ ಒಂದು ಮಾತಾಡ್ತೀವಿ. ಕ್ಯಾಲ್ಕುಲೇಷನು ಅದು ಇದು ಏನೇನೋ ಮಾಡ್ತಾ ಇರ್ತೀವಿ. ಮಾಡ್ಕೊಂಡು ಬೆಡ್ ಮೇಲೆ ಹೋದ್ವಿ ಅಂದರೆ ನಿದ್ದೆ ಬರ್ತಾಯಿದ್ರು. ಹೇಳಾನೆ ನಿದ್ದೆ ಬರ್ತಾರೆ, ಹೇಳ್ತಿರ್ಸಿ. ಕೊನೆಗೆ ನಾನು ಹಾಕಿ ಕಳ್ಸೋದು ನೋಡಿ, ಅನಿ ನಿನಗೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಅನ್ಸುತ್ತೆ, ನಿದ್ದೆ ಬೇಕು, ಮಲ್ಕೊಡೆ ಆಯ್ತು ಅಂತ ಹೇಳ್ಬಿಟ್ಟು ಮಲಗಿಸೋದಷ್ಟೇ. ಆಯಿತಾ? ಸೊ ಒಂದು ಸಿಸ್ ಜೊತೆ ಹೋಗಿ ತುಂಬಾನೇ ಖುಷಿ ಆಯ್ತು ನನಗೆ. ಅಷ್ಟೇ, ಅವ್ಳ ಖುಷಿನೇ ನಮ್ಮೆಲ್ಲರ ಖುಷಿ. ಯಾರು ಖುಷಿಯಾಗಿದ್ದು ನಮ್ಮ ರಿತು? ಖುಷಿನೇ. ರಿತು ನಿನಗೆ ಖುಷಿ ಆಯ್ತಾ? ಎಲ್ಲರಿಗೂ ಕೂಡ ವುಮೆನ್ಸ್ಗೆ ಆಲ್ಮೋಸ್ಟ್ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ, ಸೊ ಈ ದಿನದ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು Sweet memory. ಲಾಗ್ ಜೊತೆ ನಮ್ಗಂತೂ ನಿಮ್ಮ ಮುಂದೆ ನಾನು ಇರ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೆ Bye bye. ಫ್ರೆಂಡ್ಸ್ ಮದ್ವೆ